ಇಷ್ಟರಿಂದ ಇಷ್ಟು ಕುಡಿಯೋಷ್ಟರೊಳಗೆ 3 kg ಕಮ್ಮಿ ಆಗಿದ್ದೀನಿ. ಇವಾಗ ಸ್ವಲ್ಪ ಏನೋ ಹೇರ್ ಫಾಲ್ ಆಗ್ತಾ ಇಲ್ಲ, ಬಟ್ ಇದು ಪೌಡ್ರ್ ಕುಡಿದ್ಮೇಲೆ ತುಂಬ ಎನರ್ಜಿ ಇದೆ ಬಾಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ 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 ಖುಷಿಯಲ್ಲಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಯಾರಾದರೂ ಇದು ಮಾಡಿದರೆ ನೀವು ನೋಡ್ಕೊಳ್ಳಿ. ಯಾರಾದರೂ ನಂದು ಪ್ರಾಡಕ್ಟ್ ತೊಗೊಂಡು ನಿಮಗೆ ಏನಾದರೂ ಒಳ್ಳೆಯದಾಗಿತ್ತು ಅಂತ ಅಂದರೆ ವಿಡಿಯೋ ಮಾಡಿ ಕಳಿಸಿ ಅಂದಿದ್ದ ತಕ್ಷಣ ತುಂಬ 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 ನಂದಿನಿ ಅಂತ ಅವ್ರ ಹೆಸರು, ನಾನು ನಂದಿನಿ, ಅವರು ನಂದಿನಿ, ಅವ್ರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ತುಂಬ ಖುಷಿಯಾಯಿತು. ಅವ್ರದ್ದು ಮುಂಚೆ ಹೇಗಿದ್ದರು ಫೋಟೋ, ಇವಾಗ ಹೇಗಿದ್ದಾರೆ ಅಂಥೇಳಿ ಅವ್ರ ಬಾಯಲ್ಲೇ ಎಷ್ಟು ಚೆನ್ನಾಗಿ ನಾನು 1 ನಿಮಿಷ 1.5 ನಿಮಿಷ ವೀಡಿಯೋ ಅಂದೆ, ಅವರು 7 ನಿಮಿಷದ ವೀಡಿಯೋ ಮಾಡಿ ಕಳಿಸಿದ್ದಾರೆ. ನಿಜವಾಗ್ಲೂ ನನಗೆಷ್ಟು ಖುಷಿ ಆಯಿತು ಅಂದರೆ ನಾನು ಪ್ರಾಡಕ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತು. ಒಬ್ರೊಬ್ರಿಗೆ ಅಡ್ಜಸ್ಟ್ ಆಯಿತು, ಒಬ್ರೊಬ್ರಿಗೆ ಅಡ್ಜಸ್ಟ್ ಆಗಲ್ಲ. ಒಬ್ರಿಗೆ ತುಂಬ ಲೂಸ್ ಮೋಷನ್ ಆಯ್ತಂತೆ. ಅದು ಲೂಸ್ ಮೋಷನ್ ಆಗುತ್ತೆ, ಅದು ಯಾಕಂದರೆ ನಮ್ಗೆ ಹೊಟ್ಟೆ ಕ್ಲೀನ್ ಆಗಬೇಕು. ಹೊಟ್ಟೆ ಕ್ಲೀನ್ ಆದರೆ ನಾವು ಸಣ್ಣ ಆಗ್ತೀವಿ. ನಾನು ಹೇಳಿದ್ದೀನಿ, ತುಂಬ ಜನ ತೊಗೊಂಡಿದ್ದಾರೆ. ಆದರೆ ಕಮೆಂಟ್ ಮಾಡ್ತಾಯಿದ್ರು. ನಂದಿನಿ ಫಸ್ಟು ನನಗೆ ವೀಡಿಯೋ ಮಾಡಿ ಕಳಿಸಿರೋದು. ಆ ವಿಡಿಯೋ ಅವ್ರು ಏನು ಹೇಳಿದ್ದಾರೆ ಆದರೆ ಅವ್ರಿಗೆ ಸರಿಯಾಗಿ ಕ್ಲಿಯಾರಿಟಿ ಇಲ್ಲ, ವಿಡಿಯೋದಲ್ಲಿ ಅವ್ರಿಗೆ ಮಾಡೋಕ್ಕೆ ಬಂದಿಲ್ಲ. ಆದರೂ ನನಗೆ ಅಷ್ಟು ಮಾಡಿ ಕಳಿಸಿದ್ದಾರೆ. ಥ್ಯಾಂಕ್ ಯು ನಂದಿನಿ. ಇವಾಗ ವಿಡಿಯೋ ನೋಡೋಣ ಬನ್ನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ, ನಿಜವಾಗ್ಲೂ ತುಂಬ ತುಂಬ ಖುಷಿ ಆಯಿತು ನನಗೆ. ಹಾಯ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಇದು ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನಂದೊಂದು 7 ಮಂತಿಂದ ವೆಯ್ಟು ಜಾಸ್ತಿ ಆಗಿತ್ತು. ಎಷ್ಟು ಅಂದರೆ 12 kgs ನನಗೆ ವೆಯ್ಟು ಜಾಸ್ತಿ ಆಗಿತ್ತು. ಮೊದಲೆಲ್ಲ 48 ಇದ್ದೆ, ಬಟ್ 59 ಮತ್ತು 60 ಹತ್ತತ್ರ 59 ಅಂದರೆ 59 kg ಆಗಿಬಿಟ್ಟಿದೆ ಓನ್ಲಿ 6 ಮಂತಲ್ಲಿ. ಏನಕ್ಕೆ ಅಂದರೆ ಸ್ವಲ್ಪ PCOD ಪ್ರಾಬ್ಲಮ್ ಸ್ವಲ್ಪ ಇತ್ತು, ಮತ್ತು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇತ್ತು. ಸೊ ಜಿಮ್ಗೆ ಹೋಗ್ತಾ ಇದ್ದೆ. ಮೊದಲು ಜಿಮ್ ಸ್ಟಾಪ್ ಮಾಡಿದ್ದಕ್ಕೂ ಇರ್ಬೋದು ಅಂತ ಹೇಳಿದ್ರು ಡಾಕ್ಟರು. ಸೊ 12 kg ದಪ್ಪ ಆಗಿದೆ. ಕೈಕಾಲೆಲ್ಲ ಸಣ್ಣನೇ ಇತ್ತು. ನಾನು ಓಲ್ಡ್ ಫೋಟೋಸ್ ಕಳಿಸಿದ್ದೀನಿ ನೋಡಿ ನನಗೆ, ಆವಾಗ ತುಂಬ ಸಣ್ಣ ಇದ್ದೆ. ಬಟ್ ಜಿಮ್ ಬಿಟ್ಟ ಮೇಲೆ ಸ್ವಲ್ಪ ಒಂದು ಈ 2024 ನನಗೆ ಅವಶನ ಆಯಿತು. ಸೊ ಅದರಿಂದನೋ ಏನೋ ಗೊತ್ತಿಲ್ಲ, ಹೊಟ್ಟೆ ಫುಲ್ಲು ದಪ್ಪ ಆಗಿತ್ತು. ಹೆಂಗೆ ಅಂದರೆ ಈ ಥರ ಇತ್ತು. ಇವಾಗ ನಾನು ನಿಮ್ಮ ಪೌಡ್ರ್ ಬುಕ್ ಮಾಡಿ ಎಷ್ಟು ದಿನ ಆಗಿದೆ ಅಂದರೆ ಓನ್ಲಿ 25ಗೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದು ಏಪ್ರಿಲ್ ಅಲ್ವಾ, ಮಾರ್ಚ್ 25ಗೆ ನಾನು ನಿಮ್ಮ ಪೌಡರ್ನ ವೆಯ್ಟ್ ಲಾಸ್ ಪೌಡ್ರನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಎಷ್ಟು ದಿನ ಆಗಿದೆ, ಓನ್ಲಿ 10 days ಆಗಿದೆ. ನಾನು ನೆನ್ನೆ ಬ್ಲಡ್ ಟೆಸ್ಟ್ ಮಾಡಿಸಿದ್ದೀನಿ. ಯಾಕೆಂದರೆ ನಾನು ವೆಯ್ಟ್ ಹಿಂಗೆ ಇಮಿಡಿಯೇಟ್ ಜಾಸ್ತಿ ಆಯ್ತಲ್ಲ, 10-12 kg ಜಾಸ್ತಿ ಆಗಿದೆ ಅಂದರೆ ಏನಾದರೂ ಥೈರಾಯ್ಡ್ ಜಾಸ್ತಿ ಆಗಿರ್ಬೋದಲ್ಲ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಸ್ದೆ. ಚೆಕ್ ಮಾಡಿಸಿದ್ಮೇಲೆ ನೆನ್ನೆ ಶಾಕಿಂಗ್ ರಿಸಲ್ಟ್ ಏನು ಅಂದರೆ ಇದು ಥೈರಾಯ್ಡ್ ಪ್ರಾಬ್ಲಮ್ಮೇ ಇಲ್ಲ, ಥೈರಾಯ್ಡೇ ಇಲ್ಲ. ಅದು ಸ್ಟಾರ್ಟ್ ಆಗಿದ್ದಷ್ಟೇ, ಬಟ್ ಥೈರಾಯ್ಡ್ ಪ್ರಾಬ್ಲಮ್ಮೇ ಇಲ್ಲ. ನಾನು ನಿಮಗೆ ರಿಪೋರ್ಟ್ ಕಳಿಸಿದ್ದೀನಿ ನೋಡಿ. ಬಟ್ ಆಮೇಲೆ ಇವಾಗ ಏನಾಗಿದೆ ನಮಗೆ ಅಂದರೆ, ನಾನು ಫಸ್ಟೆಲ್ಲ ಊಟ ಸ್ವಲ್ಪನೇ ತಿಂತಾಯಿತ್ತು, ಇಷ್ಟೇ ತಿಂತಾಯಿತ್ತು. ಆದರೂ ನನಗೆ ಅದು ಊಟ ಸ್ವಲ್ಪ ತಿಂತಿದ್ದಂಗೆ ಹೊಟ್ಟೆ ಫುಲ್ಲಾಗಿದೆ, ನನಗೆ ತುಂಬ ಹೊಟ್ಟೆ ಫುಲ್ಲಾಗಿದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಎಷ್ಟು ಇರಿಟೇಟ್ ಆಗ್ತಿತ್ತು ಅಂದರೆ ಕೆಲಸ ಮಾಡೋಕ್ಕೂ ಅಷ್ಟು ಸ್ಟ್ರೆಸ್ ಆಗ್ತಾಯಿತ್ತು. ನಾನು ದಪ್ಪ ಇದ್ದೀನಿ ಅಂತ. ಯಾಕೆಂದರೆ ನಾನು ಫೋಟೋಸ್ ನೋಡಿದರೆ ನಾನು ಇವಾಗ ಎಷ್ಟು ಸ್ಲಿಮ್ ಇದ್ದೀನಿ. ಈ ಸ್ಲಿಮ್ಮು ಮೊದಲೇ ಇದ್ದೆ, ಬಟ್ 6 ಮಂತ್ ಆದಮೇಲೆ ತುಂಬ ದಪ್ಪ ಆಗಿಬಿಟ್ಟೆ. ನಾನು ಓಲ್ಡ್ ಫೋಟೋಸ್ ಕಳಿಸಿದ್ದೀನಿ, ಚೆಕ್ ಮಾಡಿ ಒಂದ್ಸಲ. ಸೊ ಇವಾಗ ಈ ಚೇಂಜಸ್ ಆಗಿದ್ದು ನಿಮ್ಮ ಪೌಡ್ರ್ ಕುಡಿದ್ಮೇಲೆ. ನಿಮ್ಮ ಪೌಡ್ರ್ ಕುಡಿದ್ಮೇಲೆ ಏನಾಯಿತು ನನಗೆ ಅಂದರೆ, ಹೊಟ್ಟೆಲಿದ್ದಿದ್ದು ಗ್ಯಾಸ್ ಎಲ್ಲ ಹೋಗ್ತಾ ಇತ್ತು. ಎನಿ ಟೈಮ್ ಗ್ಯಾಸ್ ರಿಲೀಸ್ ಆಗ್ತಿತ್ತು. ಸಾರಿ, ಇದನ್ನು ಹೇಳೋಕ್ಕೆ ನಾಚಿಕೆ ಆಗುತ್ತೆ, ಬಟ್ ನಾನು ಅದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ 2-3 daysಗೆ ಫುಲ್ಲು ಗ್ಯಾಸ್ ಹೋಗ್ತಾ ಇತ್ತು. ಯಾವಾಗೂ ಗ್ಯಾಸ್ ಹೋಗ್ತಾ ಇತ್ತು ಅಂದರೆ ಅಷ್ಟು ಹೊಟ್ಟೆಲಿ ಗ್ಯಾಸ್ ಫುಲ್ಲಾಗಿತ್ತು. ಡಾಕ್ಟರ್ಗೆಲ್ಲ ತೋರಿಸಿದ್ದೀನಿ. ನನಗೆ ಹೊಟ್ಟೆ ಉಬ್ರಿಸ್ಕೊಳಂಗಾಗುತ್ತೆ, ನೀರು ಕುಡಿದ್ರೆ ಸಾಕು ಫುಲ್ಲು ಒಂಥರ ಭಾರ ಅನಿಸುತ್ತೆ, ಮೈ ಭಾರ ಅನಿಸುತ್ತೆ, ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಡಾಕ್ಟ್ರ್ ಹತ್ರ ಹೋಗಿದ್ದೆ. ಸೊ ಅವ್ರು ಡಾಕ್ಟ್ರು ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತೇಳಿ 0.40 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು. ಬಟ್ ಆವಾಗಲೂ ನನಗೆ ಅದೇನು 0.40 1 ಶೀಟ್ ಫುಲ್ ಖಾಲಿ ಆದ್ರೂ ನನಗೆ ಗ್ಯಾಸ್ಟ್ರಿಕ್ ಹೋಗಲಿಲ್ಲ.
ಊಟನೂ ಸ್ವಲ್ಪ ಸ್ವಲ್ಪನೇ ತಿಂತಾಯಿದ್ದೆ. ಬಟ್ ಇವಾಗ ಏನಾಗಿದೆ ಅಂದರೆ ಆ ಪೌಡ್ರ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿನ್ನೆ ನಾನು ಬ್ಲಡ್ ಟೆಸ್ಟ್ ಮಾಡ್ಸೋಕೆ ಹೋದಾಗ ವೆಯ್ಟ್ ಚೆಕ್ ಮಾಡಿದೆ. ನೀವು ನಂಬಲ್ಲ, ನಾನು ಅದಕ್ಕೆ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ. 60 ಇದ್ದಿದ್ದು 57 ಆಗಿದೆ. ಅಂದರೆ 10 ಡೇಸಲ್ಲಿ 3 kg ಕಮ್ಮಿ ಆಗಿದ್ದೀನಿ. ಅಂದರೆ ನಾನು ವೆಯ್ಟ್ ಕಮ್ಮಿ ಆಗಲಿಲ್ಲ, ನನ್ನ ಬಾಡಿಲಿದ್ದು ಗ್ಯಾಸ್ ಎಲ್ಲ ಹೋಯಿತು. ಗ್ಯಾಸ್ ಎಲ್ಲ ಹೋಗಿದ್ರಿಂದ ಏನೋ ಫುಲ್ಲು ಬಾಡಿ ವೆಯ್ಟೇ ಇಲ್ಲ ಅನ್ನಿಸ್ತಾ ಅಂತ ಫೀಲ್ ಆಗ್ತಿದೆ. ಅಷ್ಟು ಹೆಲ್ತ್ಫುಲ್ ಆಯಿತು ನಿಮ್ಮ ಅದು ಪೌಡರ್ ಕುಡ್ದಾಗಿಂದ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ ನನಗೆ ಪೀರಿಯಡ್ಸು, ಸಾರಿ ಯಾರು ಬೇಜಾರು ಮಾಡ್ಕೊಬೇಡಿ, ನನಗೆ ಪೀರಿಯಡ್ಸು ಮಂತ್ಲಿ ಆಗ್ತಾಯಿತ್ತು. ಬಟ್ ಕ್ಲಿಯರಾಗಿ ಹೋಗ್ತಾ ಇರಲಿಲ್ಲ, 1 ಡೇಸಿಗೆಲ್ಲ ಸ್ಟಾಪ್ ಆಗಿಬಿಡ್ತಿತ್ತು. ಬಟ್ ಇದು ಕುಡಿದ್ಮೇಲೆ ಇದು ನನಗೆ 5 ಡೇಸ್ ಆಯಿತು ನನ್ನ ಪೀರಿಯಡ್ಸು ಕ್ಲಿಯರಾಗಿ ಹೋಗಿದೆ. ಎಷ್ಟು ಅಂದರೆ 3 ಡೇಸ್ ಫುಲ್ ಕಂಟಿನ್ಯೂಸ್ ಕ್ಲಿಯರ್ ಆಗಿದೆ ಪೀರಿಯಡ್ಸು. ಸೊ ಏನಾಯಿತು ಅಂದರೆ ನನಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು ಕ್ಲಿಯರ್ ಆಯಿತು. ಮತ್ತು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿದೆ, ಆ ಥರ ಏನೇ ಫೀಲ್ ಇದ್ರೂ ಬಾಡಿ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ವೆಯ್ಟು ಸ್ವಲ್ಪ ಕಮ್ಮಿ ಆಗಿದೆ ನನಗೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂತ ಅಂದರೆ ನನ್ನದು ದಿನಚರಿ ಇವಾಗ ತುಂಬ ಚೆನ್ನಾಗಿದೆ. ಮೊದಲು ಜಿಮ್ಗೆ ಹೋಗ್ತಿದ್ರು ನನ್ನ ಬಾಡಿ ಫುಲ್ಲು ವೆಯ್ಟ್ ಅನ್ನಿಸ್ತಾಯಿತ್ತು, ಭಾರ ಅನ್ನಿಸ್ತಾಯಿತ್ತು. ಈ ಪೌಡ್ರ್ ಕುಡಿದ್ಮೇಲೆ ನನ್ನ ಭಾರನೇ ಇಲ್ವೇನೋ, ದಪ್ಪನೇ ಇಲ್ವೇನೋ ಅನ್ನೋ ಥರ ಫೀಲ್ ಆಗ್ತಿದೆ. ನಾನು ಯಾವ ಥರ ತೊಗೊತೀನಿ ಅಂದರೆ, ನೀವು ಹೇಳೋ ಮೆಥಡನ್ನು ನಮಗೆ ಒಂದೊಂದ್ಸಲ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನನ್ನ ಡೈಲಿ ರುಟೀನಲ್ಲಿ, ನನ್ನ ಬ್ಯುಸಿ ಸ್ಕೆಡ್ಯೂಲಲ್ಲಿ ಯಾವ ಥರ ಮಾಡ್ತೀನಿ ಅಂದರೆ, ಮಾರ್ನಿಂಗು ಎದ್ದ ತಕ್ಷಣ ಟೀ ಕುಡಿಯೋಲ್ಲ, 7 o'clockಗೆಲ್ಲ ಡ್ರಿಂಕ್ಸ್ ತೊಗೊತೀನಿ. ಇದು 1 ಬಾಟಲ್ ನೀರಿಗೆ 1 ಸ್ಪೂನು ಪೌಡ್ರ್ ಹಾಕ್ಬಿಟ್ಟು ಕುಡಿತೀನಿ. ಅದು ಕುಡ್ದಾದ್ಮೇಲೆ ಒಂದು ಅರ್ಧ ಗಂಟೆ ಜಾಗಿಂಗ್ ಮಾಡ್ತೀನಿ ಟೆರೆಸ್ ಮೇಲೆ, ಅಲ್ಲೇ ಸ್ವಲ್ಪ ಎಕ್ಸಸೈಸಸ್ಸು ಮಾಡ್ತೀನಿ. ಅದಾದಮೇಲೆ ಟಿಫನ್ನ 9:30 ತಿಂತೀನಿ. ಟಿಫನ್ ಮಾಮೂಲಿ ಎಲ್ಲ ಮನೇಲಿ ಏನು ನಾರ್ಮಲ್ ನಾವು ಏನು ಟಿಫನ್ ಮಾಡ್ತೀವಿ ಆ ಟಿಫನ್ ಎಲ್ಲ ತಿಂತೀನಿ. ಅಂದರೆ ಅದನ್ನು ಲಿಮಿಟಲ್ಲಿ ತಿನ್ನಲ್ಲ, ನನಗೆ ಎಷ್ಟಾಗುತ್ತೆ ಅಷ್ಟು ತಿಂತೀನಿ. 2 ಚಪಾತಿ, 2 ದೋಸೆ, 4 ಇಡ್ಲಿ, ರೈಸು, ಲೆಮನ್ ರೈಸ್ ಆ ಥರ ಏನಾದರೂ ಆದರೆ ಇಷ್ಟಿಷ್ಟು ತಿಂತೀನಿ. ಒಟ್ಟು ನಾನು ಫುಲ್ ಆಗೋ ಥರನೇ ತಿಂತೀನಿ, ನಾನೇನು ಕಮ್ಮಿ ತಿಂತೀನಿ ಆ ಥರ ಏನಿಲ್ಲ. ತಿಂದು 9:30ಗೆಲ್ಲ ನಾಷ್ಟ ಮಾಡ್ತೀನಿ, 9:30 10 ಗಂಟೆಗೆಲ್ಲ ನಾಷ್ಟ ಮಾಡ್ತೀನಿ. ಮತ್ತು ಟೀನ ಒಂದು 11 ಗಂಟೆಗೆ ಕುಡ್ತೀನಿ. ನಾನು ಟೀ ಸಿಕ್ಕಾಪಟ್ಟೆ ಇಷ್ಟ. ಸೊ ಟೀ ಇವಾಗ ನಿಮ್ಮ ಪೌಡ್ರ್ ಕುಡಿಯೋದ್ರಿಂದ ಟೀನ 2 ಟೈಮ್ ಕುಡಿತಿದ್ದಾಳೆ. ಇವಾಗ ಮಧ್ಯಾಹ್ನ ಅಂದರೆ 11 ಗಂಟೆ ಟಿಫನ್ ಆದ ಸ್ವಲ್ಪ ಹೊತ್ತಿಗೆ 1 ಗ್ಲಾಸ್ ಟೀ ಕುಡಿತೀನಿ. ಮತ್ತು ಮಧ್ಯ ನೀರು ಕುಡಿತಾನೆ ಇರ್ತೀನಿ, 2 ಲೀಟರ್ ನೀರು ಕುಡಿತೀನಿ. ಊಟ ತಿಂಡಿ ನೈಟ್ ಊಟಕ್ಕಿಂತ ಮುಂಚೆ, ಊಟ ಮಾಡೋಕ್ಕಿಂತ ಮುಂಚೆ 1 ಗ್ಲಾಸ್, ಒಂದು ಇಷ್ಟು ದೊಡ್ಡ ಗ್ಲಾಸಲ್ಲಿ ಒಂದೊಂದು ಫುಲ್ಲು ನೀರು ಕುಡಿದ್ಬಿಟ್ಟು ಊಟ ಮಾಡ್ತೀನಿ. ಸೊ ಆವಾಗ ಊಟ ನನಗೆ ಲಿಮಿಟ್ಸ್ ಹೋಗುತ್ತೆ. ಹೊಟ್ಟೆ ಫುಲ್ ಅನಿಸುತ್ತಲ್ಲ ನೀರು ಕುಡಿದ್ರೆ, ಆವಾಗ ಊಟ ಲಿಮಿಟಾಗೆ ತೊಗೊತೀನಿ. ಟೀ ಕುಡಿಬೇಕಾದ್ರೂ ಅಷ್ಟೇ 1 ಲೋಟ ನೀರು ಕುಡಿದ್ಬಿಟ್ಟು ಆಮೇಲೆ ಟೀ ಕುಡಿಯೋದು. ಖಾಲಿ ಹೊಟ್ಟೆಲಿ ನೀರು ಕುಡಿಯೋಲ್ಲ ನಾನು, ಟೀ ಕುಡಿಯೋಲ್ಲ. ಆದ್ದರಿಂದ ಗ್ಯಾಸ್ಟ್ರಿಕ್ಕು ಏನಾಗ್ತಾಯಿಲ್ಲ ಟೀ ಕುಡಿಯೋದ್ರಿಂದ. ಮಧ್ಯಾಹ್ನ ಮಾಮೂಲಿ 2 o'clockಗೆ ಅನ್ನ ಸಾಂಬಾರು ತಿಂತೀನಿ, ಸ್ವಲ್ಪ ಪಲ್ಯ ಅನ್ನ ಸಾಂಬಾರು ತಿಂತೀನಿ. ಇಷ್ಟೊಂದು ಲಿಮಿಟ್, ಇಷ್ಟಲ್ಲಿ ತಿಂತೀನಿ, ಅದು ಲಿಮಿಟಾಗೆ ತಿಂತೀನಿ. ಮತ್ತು ಇನ್ನು ಸಂಜೆವರೆಗೂ ಏನೂ ತಿನ್ನಲ್ಲ. ಮತ್ತು ಇನ್ನೊಂದು ಸಲ ಸಂಜೆ 6 ಗಂಟೆಗೆ ಟೀ ಕುಡಿಯೋ ಟೈಮ್ಗೆ ನಾನು ಇದೇ ಪೌಡ್ರನ್ನ ಮತ್ತೆ ಕುಡಿತೀನಿ. ನನಗೆ 6 ಗಂಟೆಗೆ ನೀವು ಊಟ ಮಾಡಬೇಕು ಅಂತ ಹೇಳಿದ್ರಲ್ಲ, ಸೊ ನನಗೆ 6 ಗಂಟೆಗೆಲ್ಲ ಊಟ ಮಾಡೋಕ್ಕಾಗಲ್ಲ, ಡ್ಯೂಟಿ ಇರೋದ್ರಿಂದ ನಂಗೆ 6 ಗಂಟೆಗೆಲ್ಲ ಊಟ ಮಾಡೋಕ್ಕಾಗಲ್ಲ. 6 ಗಂಟೆಗೆ ಇನ್ನೂ ನಾನು ಡ್ಯೂಟಿಲೇ ಇರ್ತೀನಿ. ಸೊ ಆದ್ದರಿಂದ ಅದು ಪೌಡ್ರನ್ನ ಕುಡಿತೀನಿ, 1 ಗ್ಲಾಸ್ ಫುಲ್ ಕುಡಿತೀನಿ 6 ಗಂಟೆಗೆ. 6 ಗಂಟೆಗೆ ಕುಡಿದು 6:30ವರೆಗೂ ಸ್ವಲ್ಪ ಟೆರೆಸ್ ಮೇಲೆ ಮಾಮೂಲಿ ವಾಕ್ ಮಾಡೋದು, ಸ್ವಲ್ಪ ಎಕ್ಸಸೈಸ್ ಮಾಡೋದು ಮಾಡ್ತೀನಿ. ಅದಾದಮೇಲೆ ಮತ್ತೆ ಇನ್ನು 9 ಗಂಟೆ ಏನೂ ತಿನ್ನಲ್ಲ. 6 ಗಂಟೆಯಿಂದ 9 ಗಂಟೆವರೆಗೂ ಹೊಟ್ಟೆ ಖಾಲಿನೇ ಇರುತ್ತೆ. ಸೊ 9 ಗಂಟೆಗೆ ಇಷ್ಟಪ್ಪ ಮುದ್ದೆ ಊಟ ಮಾಡ್ತೀನಿ, ಮುದ್ದೆ ಸ್ವಲ್ಪ ಪಲ್ಯ ತಿಂದ್ಬಿಟ್ಟು ಮಲಗ್ತೀನಿ. ಆಮೇಲೆ ನೆಕ್ಸ್ಟ್ ಡೇ ಅದೇ ರೊಟೀನ್ ಕ್ಲಿಯರ್ ಆಗುತ್ತೆ. ಅದೇ ತಿನ್ನಬೇಕು ಇದು ತಿನ್ನಬೇಕು ಅಂತ ಏನಿಲ್ಲ. ಬಟ್ ನೀರು ಒಂದು 2 ಲೀಟ್ರ್ ಕುಡಿತೀನಿ ಪರ್ ಡೇ, 2 ಲೀಟ್ರ್ ನೀರು ಕುಡಿತೀನಿ. ಸೊ ಊಟಕ್ಕಿಂತ ಮುಂಚೆ ನೀರು ಕುಡಿತೀನಿ, ಟೀ ಕುಡಿಬೇಕಾದ್ರೆ ನೀರು ಕುಡಿತೀನಿ. ಅವಾಗೆಲ್ಲ ಫಸ್ಟು ನೀರು ಕುಡಿಯೋಕೆ ಆಗ್ತಿರ್ಲಿಲ್ಲ, ಯಾಕೆಂದರೆ ಫುಲ್ ಹೊಟ್ಟೆಲಿ ಗ್ಯಾಸ್ ಇರೋದ್ರಿಂದ ನಾನು ನೀರು ಕುಡಿದ್ರೆ ಫುಲ್ ಹೊಟ್ಟೆ ಹಿಂಗೆ ಉಬ್ಬರಿಸ್ಕೊಂಡಂಗೆ ಆಗ್ಬಿಡ್ತಾಯಿತ್ತು. ಸೊ ನೀರು ಕುಡಿಯೋಕೆ ಆಗ್ತಿರ್ಲಿಲ್ಲ. ಇದು ಹೇಳ್ಬೇಕಂದ್ರೆ ಇದು ಹಳೇ ಡ್ರೆಸ್ಸು, ಆವಾಗ ತೊಗೊಂಡಿದ್ದು, ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೆ. ಬಟ್ ಆಗ್ತಾ ಇರಲಿಲ್ಲ, ಇಟ್ಟಿದ್ದೆ. ನಂಗೆ ತುಂಬ ಇಷ್ಟ, ಇದು ಕಲರ್ ಇಷ್ಟ ಅಂತ ತೊಗೊಂಡಿದ್ದೆ. ಬಟ್ ಇವಾಗ ಇದು ಕುಡ್ದಾದ್ಮೇಲೆ ಈ ಡ್ರೆಸ್ಸಿನ ಟ್ರಯಲ್ ಮಾಡೋಣ ನೋಡೋಣ ಅಂತ ಹಾಕ್ಕೊಂಡೆ. ಇನ್ನೂ ಲೂಸ್ ಆಗ್ತಾಯಿದೆ. ಯಾವ ಥರ ಅಂದರೆ ಮೀಡಿಯಮ್ ಸೈಜ್ ಬಟ್ಟೆ ತೊಗೊತಿದ್ದಳು, XXL ಬಟ್ಟೆ ತೊಗೊಳ್ಳೋ ಥರ ಆಗಿದೆ. ಸೊ ಅಷ್ಟು ದಪ್ಪ ಆಗಿದೆ.
ಇವಾಗ 3 kg ಕಮ್ಮಿ ಆಗಿದ್ದೀನಿ. ಮತ್ತು ನನಗೆ ಕೈಕಾಲೆಲ್ಲ ಸಣ್ಣನೇ ಇತ್ತು, ಬಟ್ ನನಗೆ ಹೊಟ್ಟೆ ಪ್ರೆಗ್ನೆಂಟ್ ಥರ 5th ಮಂತ್ ಪ್ರೆಗ್ನೆಂಟ್ ಥರ ದಪ್ಪ ಇತ್ತು. ಸೊ ಹೊಟ್ಟೆ ಗ್ಯಾಸ್ ಫುಲ್ಲು ಕ್ಲಿಯರ್ ಆಗಿದೆ. ನನ್ನ ಬಾಡಿಗೆ ನೀವು ಕೊಟ್ಟಿರೋ ಪೌಡರು ನಿಜ ಸೆಟ್ ಆಗಿದೆ, ಬೇರೆಯವ್ರದ್ದು ಗೊತ್ತಿಲ್ಲ, ಬಟ್ ನನ್ನ ಬಾಡಿಗೆ ನಿಜ ಸೆಟ್ ಆಗಿದೆ. ನಾನು ಬೇರೆ ಇನ್ನೊಂದು ವೆಯ್ಟ್ ಲಾಸಿಗೆ ಫೋನ್ ಮಾಡಿ ಕೇಳಿದ್ದೆ, ಅದು ನಂಗೆ ವೆಯ್ಟ್ ಲಾಸ್ದು ಮೆಡಿಷನ್ ಏನಿದೆ ಕೊಡ್ತೀರಾ ಅಂತ. ಅವ್ರು ಹೇಳಿದ್ರು 7000 ಕೊಡ್ತೀವಿ, ಮಂತ್ಲಿ 4 kg ಕಮ್ಮಿ ಮಾಡಿಕೊಡ್ತೀವಿ ಅಂತ. ಸೊ ನನಗೆ ಅದ್ರ ಮೇಲೆ ನಂಬಿಕೆ ಬರಲಿಲ್ಲ. ಸೊ ನಿಮ್ಮೊಂದು ವಿಡಿಯೋ ನೋಡಿದ್ದು ನಾನು ಮೊದಲು ನೋಡಿದ ದಿನವೇ ನನಗೆ ಏನೋ ಒಂಥರ ಟ್ರೈ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಅವತ್ತೇ ಸಬ್ಸ್ಕ್ರೈಬ್ ಮಾಡಿಕೊಂಡೆ. ನಾನು ತುಂಬ ಓಲ್ಡ್ ಸಬ್ಸ್ಕ್ರೈಬರ್ ಅಲ್ಲ ನಿಮಗೆ, ಸಾರಿ. ನಾನು ಇವಾಗ ಅದನ್ನು ಪೌಡ್ರ್ ಬುಕ್ ಮಾಡೋಕ್ಕಿಂತ ಹಿಂದಿನ ದಿನ ನಾನು ಸಬ್ಸ್ಕ್ರೈಬ್ ಆಗಿದ್ದು. ಸೊ ಅದು ಕುಡಿತಾ ಇದ್ದೀನಿ. ಇನ್ನು 1/4 kg ಕುಡಿಯೋದು ಇನ್ನೂ ಸ್ವಲ್ಪ ಇದೆ, ಸ್ವಲ್ಪ ನೀವು ಕಳಿಸಿದ್ದು ಇನ್ನೂ ಇದೆ. ಇಷ್ಟರಿಂದ ಇಷ್ಟು ಕುಡಿಯೋಷ್ಟರೊಳಗೆ 3 kg ಕಮ್ಮಿ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಏರ್ ಗ್ರೋತು ಕೂಡ ಚೆನ್ನಾಗಿ ಆಗ್ತಾಯಿದೆ. ಮತ್ತು ನಾನು ಶಾರ್ಟ್ ಏರ್ ಇತ್ತು, ಇವಾಗ ಸ್ವಲ್ಪ ಏನೋ ಹೇರ್ ಫಾಲ್ ಆಗ್ತಾಯಿಲ್ಲ, ಸ್ವಲ್ಪ ಚೆನ್ನಾಗಿದೆ. ಮೇಯ್ನು ನನಗೆ ಪ್ರಾಬ್ಲಮ್ ಕ್ಲಿಯರ್ ಆಗಿದ್ದು ಹಾರ್ಮೋನ್ ಇನ್ಬ್ಯಾಲೆನ್ಸಿಂದ ಆಗಲಿ, PCOD ಇಂದ ಆಗಲಿ, ಮತ್ತು ಇದು ಗ್ಯಾಸ್ಟ್ರಿಕ್ಕಿಂದ ಆಗಲಿ, ಇದಿಷ್ಟರಿಂದ ನಾನು ಎಷ್ಟು ಡ್ರೆಸ್ ಮಾಡಿದ್ದೆ ಅಷ್ಟು ಫುಲ್ಲು ಫ್ರೀ ಆಗಿದೆ. ಹಾಸ್ಪಿಟಲ್ಗೆ ಹೋದ್ರೂ ನನಗೆ ಇದು ಸಜೆಷನ್ ಸಿಕ್ಕಿರಲಿಲ್ಲ ಅಮ್ಮ, ನಿಜವಾಗ್ಲೂ ಹೇಳ್ತೀನಿ. ಅದೇ ಹೇಳ್ತಾರಲ್ಲ, ನಿಜ ಹೇಳ್ತಾರೆ ಅವರು, ವಯಸ್ಸಾದವರು, ತುಂಬ ಅನುಭವ ಇರೋರು ಕೊಡೋವಂಥ ಒಂದು ರೆಮಿಡೀಸ್ಗಳಲ್ಲಿ ಸೈಡ್ ಎಫೆಕ್ಟ್ಸ್ ಇರಲ್ಲ, ಬಟ್ ವರ್ಕ್ ಆಗುತ್ತೆ ಅನ್ನೋ ಮಾತು ನಿಮ್ಮಿಂದ ನಿಜ ಆಯಿತು. ತುಂಬ ಥ್ಯಾಂಕ್ಸ್. ನಾನು ಎಷ್ಟು ವೀಡಿಯೋಸ್ಗಳು ನೋಡಿದ್ದೆ, ಬಟ್ ಟ್ರೈ ಮಾಡಿದ್ದೆ, ವರ್ಕ್ ಆಗಿರಲಿಲ್ಲ. ಬಟ್ ಎಲ್ಲ ವೆಯ್ಟ್ ಲಾಸಿಗಿರೋ ಅಂಥ ಐಟಮ್ಸ್ಗಳು ನಿಮ್ಮದು ಒಂದೇ ವೀಡಿಯೋದಲ್ಲಿ ಒಂದೇ ಪೌಡ್ರಲ್ಲಿದೆ. ಅದೇ ನಮಗೆ ಬೆನಿಫಿಟ್ಟು. ನಾವು ಸಣ್ಣ ಆಗ್ತೀವೋ ಬಿಡ್ತೀವೋ ಅದು ಗೊತ್ತಿಲ್ಲ, ಬಟ್ ಇದು ಪೌಡ್ರ್ ಕುಡಿದ್ಮೇಲೆ ತುಂಬ ಎನರ್ಜಿ ಇದೆ ಬಾಡಿಯಲ್ಲಿ, ತುಂಬ ಎನರ್ಜಿ ಇದೆ, ತುಂಬ ವೆಯ್ಟ್ ಫ್ರೀ ಅನಿಸುತ್ತೆ. ನೋಡಿ, ಮೊದಲು ಹಿಂಗೆ ಹೋಗ್ತಾಯಿತ್ತು ಹೊಟ್ಟೆ, ಇಷ್ಟು ಈ ಥರ ಪ್ರೆಗ್ನೆಂಟ್ ಥರ ಹಿಂಗೆ ಕೈ ಹಿಡ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದೆ. ಇವಾಗ ನೋಡಿ, ಫುಲ್ ಉಸಿರು ಬಿಟ್ರೂ ಇಷ್ಟೇ ಇದೆ ನೋಡಿ, ಇಷ್ಟಿದೆ. ಇಷ್ಟು ಸಣ್ಣ ಆಗಿದ್ದೀನಿ. 48 kg ನೋಡಿ, 48 kgಯಿಂದ 60 ಆಗಿದ್ದೆ, ಇವಾಗ 57 ಆಗಿದ್ದೀನಿ. ಸೊ ನನ್ನ ಬಾಡೀಲಿ ಇದ್ದಿದ್ದು ಗ್ಯಾಸ್ ಎಲ್ಲ ರಿಲೀಸ್ ಆಗಿದೆ. ನನ್ನ ದಪ್ಪ ಇರಲಿಲ್ಲ, ಬಟ್ ಗ್ಯಾಸ್ ಫುಲ್ ಆಗಿತ್ತು. ನಿಮ್ಮ ಇದರಿಂದ ಗ್ಯಾಸ್ ಕ್ಲಿಯರ್ ಆಗಿದೆ, ಹೆಲ್ತ್ ಕ್ಲಿಯರ್ ಆಗಿದೆ, ನಂದು ಜೀವನ ನಿಜ ಚೆನ್ನಾಗಿದೆ ಇವಾಗ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಇದರಿಂದ ಯಾರು ಸಣ್ಣ ಆಗ್ತಾರೆ ದಪ್ಪ ಆಗ್ತಾರೆ ಅದು ಮ್ಯಾಟ್ರ್ ಆಗಲ್ಲ, ಬಟ್ ಹೆಲ್ತ್ಗೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಂದಿನಿ. ಥ್ಯಾಂಕ್ಸ್ ಅಮ್ಮ, ತುಂಬ ಥ್ಯಾಂಕ್ಸ್ ಅಮ್ಮ. ನಿಜವಾಗ್ಲೂ ನೀನು ಹೇಳ್ತಿದ್ರೆ ನನಗೆ ಖುಷಿ ಆಗ್ತಿದೆ, ಅಷ್ಟು ಖುಷಿ ಆಗ್ತಿದೆ. ನಾನು ಮಾಡಿರೋ ಪ್ರಾಡಕ್ಟು ಇಷ್ಟು ಚೆನ್ನಾಗಿ ಎಲ್ರಿಗೂ ಕೆಲಸ ಮಾಡ್ತಾ ಇದೆಯಾ ಅಂಥೇಳಿ. ತುಂಬ ಥ್ಯಾಂಕ್ಸ್ ಅಮ್ಮ ನಂದಿನಿ. ಮತ್ತು ದಯವಿಟ್ಟು ಎಲ್ಲರೂ ನನಗೆ ಕಮೆಂಟ್ ಮಾಡೋ ಬದಲು ಒಂದು ಈ ಥರ ವೀಡಿಯೋ ಮಾಡಿ ಕಳಿಸಿ, ಒಂದು ಚಿಕ್ಕ ವೀಡಿಯೋ ಆದರೂ ಸರಿ ಮಾಡಿ ಕಳಿಸಿ. ಇನ್ನೊಂದು ಸರಿ ಹೇಳ್ತಿದ್ದೀನಿ, ಥ್ಯಾಂಕ್ಸ್ ಅಮ್ಮ ನಂದಿನಿ. ನಾನು ಯಾರ್ಯಾರು ಪ್ರಾಡಕ್ಟ್ ತೊಗೊಂಡಿದ್ದೀರಾ, ಏನು ನಿಮ್ಗೆ ಒಳ್ಳೇದಾಯಿತು, ದಯವಿಟ್ಟು ನನಗೆ ವೀಡಿಯೋ ಮಾಡಿ ಕಳಿಸಿ. ನೋಡಿದ್ರಲ್ಲ ನಂದಿನಿ ಹೇಗಿದ್ದೋರು ಹೇಗಾದರು ಅಂತ ಹೇಳಿ. ಇಷ್ಟೊತ್ತಿ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.